ಕುಂಡಲಿನಿ ಅಂತ ಮಾತಾಡಿದ್ವಿ. Yes. ಈಗ ಇದನ್ನ ಅವೇಕ್ನಿಂಗ್ ಮಾಡ್ಕೊಳ್ಳೋದು ಹೇಗೆ? ಯಾವುದೋ ಒಂದು ಲಕ್ಸುರಿ ಕಾರ್ ನೋಡಿದಾಗ ನಂಗೂ ಆ ಥರ ಕಾರ್ ತಗೋಬೇಕು ಅಂತ ಗೊತ್ತಾಗುತ್ತೆ. ನೀವು ಆ ಕಾರ್ ನೋಡೇ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ಆ ಚಕ್ರದಲ್ಲಿ ಕುಂಡಲಿನಿ ಜಾಗೃತ ಆಗ್ತಾ ಇದ್ದಾಗ ಆ ಡಿವೈನ್ ಕನೆಕ್ಷನ್ ನಮಗೆ ಆಳವಾಗಿ ಫೀಲ್ ಆಗುತ್ತೆ. ಹೂ ಆಮ್ ಐ, ವಾಸ್ತವದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಅಲ್ಲಿ ಉತ್ತರ ಹುಡುಕೋಕೆ ನನ್ನ ಮನಸ್ಸು ಈಗ ಬಹಳ ಮೇನ್ ಕ್ವಶನ್, ಮೇನ್ ಟಾಪಿಕ್ ಇವಾಗ ಎಸ್ ಕುಂಡಲಿನಿ ಅಂತ ಮಾತಾಡಿದ್ವಿ. Yes. ಈಗ ಇದನ್ನ ಅವೇಕ್ನಿಂಗ್ ಮಾಡ್ಕೊಳ್ಳೋದು ಹೇಗೆ? ರೈಟ್ ಸರ್. ಇದನ್ನ ಹೇಗೆ ಅವೇಕನ್ ಮಾಡ್ಕೊಳ್ಳೋದು ಅನ್ನೋದು ನಾನು ಆಗ್ಲೇ ಹೇಳಿದಾಗೆ ಖಂಡಿತ ಒಬ್ಬ ಮೆಂಟರ್ ಅಥವಾ ಗುರು ಮಾರ್ಗದರ್ಶನದಲ್ಲಿ ಆಗ್ಬೇಕು. ಆದ್ರೆ ನಾನು ಈ ಹೇಗೆ ಅವೇಕನ್ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಯಾವ ಸ್ಟೇಜಸ್ ಇರುತ್ತೆ ಅಂತ ತಿಳಿಸ್ತೀನಿ. ಅದಾದ್ಮೇಲೆ ನಾವ್ ಹೇಗೆ ಪ್ರಿಪೇರ್ ಆಗ್ಬೋದು ಅದ್ರ ಕಡೆ ಅನ್ನೋದನ್ನ ತಿಳಿಸ್ತೀನಿ. ಯಾಕಂದ್ರೆ ಖಂಡಿತವಾಗಿಯೂ ಆ ಅವೇಕನ್ ಬಗ್ಗೆ ಸೂತ್ರಗಳನ್ನ ನಾವು ಕೊಟ್ಟು ಮತ್ತದವ್ರು ಏನೋ ಮಾಡಿ ಇನ್ನೊಂದು ಮಾಡಿ ಇಟ್ ಇಸ್ ವೆರಿ ರಿಸ್ಕಿ. ಬಟ್ ವಿ ಶುಡ್ ಆಲ್ ಬಿ ಪ್ರಿಪೇರ್ಡ್ ಬಿಕಾಸ್ ಯು ನೆವರ್ ನೋ ವೆನ್ ದ ಡಿವೈನ್ ಟೈಮ್ ಕಮ್ಸ್ ಅಲ್ವಾ. ಅದರಿಂದ ಆ ಸ್ಟೇಜಸ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆ ಸ್ಟೇಜಸ್ ಗೊತ್ತಾದಾಗ್ಲೇ, ಇವಾಗ ನಾವೇನೋ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ ಯಾವುದೋ ಒಂದು ಲಕ್ಸುರಿ ಕಾರ್ ನೋಡಿದಾಗ ನಂಗೂ ಆ ಥರ ಕಾರ್ ತಗೋಬೇಕು ಅಂತ ಗೊತ್ತಾಗುತ್ತೆ. ನೀವು ಆ ಕಾರ್ ನೋಡೇ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಆ ಥರ. ನಮ್ಗೆ ಯಾವ ಕಾರು ಅಂತಾನೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಸೊ ಅದರಿಂದ ವಿ ಶುಡ್ ರಿಯಲೈಸ್ ಅಬೌಟ್ ದ ಸ್ಟೇಜಸ್. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಸ್ಟೇಜಸ್ ವಿಚ್ ಇಸ್ ವೆರಿ ಫ್ಯಾಸಿನೇಟಿಂಗ್. ಸೊ ಒಬ್ಬ ವ್ಯಕ್ತಿ ಆ ಶಕ್ತಿಯನ್ನ ಗುರು ಮಾರ್ಗದರ್ಶನದಲ್ಲಿ ಹಂತವಾಗಿ ಜಾಗೃತ ಮಾಡ್ಕೊಳ್ಳೋಕೆ ಶುರು ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಆಗ ಆ ಶಕ್ತಿ ನಿಧಾನವಾಗಿ ಮೂಲಾಧಾರ ಚಕ್ರದ ಕಡೆಗೆ ಮತ್ತು ಮೂಲಾಧಾರ ಚಕ್ರವನ್ನು ಜಾಗೃತ ಮಾಡ್ತಾ ಮೇಲೆ ಹರಿತಾ ಇದ್ದ ಹಾಗೆ, ನಾನು ಕಳೆದ ಬಾರಿ ಹೇಳಿದ ಹಾಗೆ ಮೂಲ ಆಧಾರ, ಒರಿಜಿನಲ್ ಸೋರ್ಸ್, ಆ ಮೂಲ ಏನು ಇದೆ ಅಲ್ಲಿಂದ ಅದು ಜಾಗೃತವಾಗ್ತಾ ಇದ್ದ ಹಾಗೆ ಅವರು ಎಲ್ಲ ಗುಪ್ತವಾಗಿದ್ದ ಭಯಗಳು, ಇನ್ಸೆಕ್ಯೂರಿಟಿ ಅಥವಾ ದ್ವಂದ್ವಗಳು, ಚಡಪಡಿಕೆ ಅದೆಲ್ಲ ಮತ್ತೆ ಸರ್ಫೇಸ್ ಮಾಡುತ್ತೆ. ಅಂದ್ರೆ ಅದೆಲ್ಲ ಕ್ಲೀನ್ ಮಾಡಿ ಬಿಟ್ಕೊಡುವಂತ, ಹೀಲ್ ಮಾಡುವಂತ ಕ್ರಿಯೆಗಳು ನಡೀತಾ ಹೋಗುತ್ತೆ. ಮತ್ತು ಆ ವ್ಯಕ್ತಿ ಶಕ್ತಿಯನ್ನ ಅಲ್ಲಿಂದ ಮೇಲಕ್ಕಿನ್ನೂ ತಗೊಂಡು ಹೋಗಕ್ಕೆ ಆ ಒಂದು ಭಯ, ಅಭದ್ರತೆ, ಚಡಪಡಿಕೆ, ವ್ಯಾಮೋಹ ಅದೆಲ್ಲವನ್ನು ಬಿಡ್ತಾ ಹೋದಾಗ ಮಾತ್ರ ಅಲ್ಲಿಂದ ಶಕ್ತಿಯನ್ನ ಇನ್ನು ಮೇಲಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ. ಅದನ್ನ ನಾವು ನೆನ್ಪಿಟ್ಕೋಬೇಕು. ಇನ್ನು ಸ್ವಾಧಿಷ್ಠಾನದ ಕಡೆಗೆ ಆ ಶಕ್ತಿ ಅಂದ್ರೆ ಮೂಲಾಧಾರ ಚಕ್ರದಲ್ಲಿ ನಾವು ಹೇಳಿದಂತಹ ಒಂದು ಸರ್ಪೆಂಟ್ ರೀತಿ ಇರೋ ಚಕ್ರ, ಆ ಶಕ್ತಿ ಸುಷುಮ್ನ ನಾಡಿಯ ಮೂಲಕ ನಿಧಾನವಾಗಿ ಒಂದು ಅಪ್ವರ್ಡ್ ಜರ್ನಿಯನ್ನ, ಮೇಲ್ಮುಖವಾಗಿ ಒಂದು ಪಯಣವನ್ನ ಮಾಡ್ತಾ ಹೋಗುತ್ತೆ. ಮಾಡ್ತಾ ಮಾಡ್ತಾ ಸ್ವಾಧಿಷ್ಠಾನ ಚಕ್ರದ ಕಡೆಗೆ ಹೋಗುತ್ತೆ. ಸ್ವ ಅಧಿಷ್ಠಾನ ಅಂದ್ರೆ ತನ್ನದೇ ಮನೆ. ಈಗ ನಮ್ಮ ಮನೆಯಲ್ಲೇ ನಾವಿದ್ದಾಗ ನಮ್ಗೆ ಹೆಂಗ್ ಅನ್ಸುತ್ತೆ? ತುಂಬಾ ಹಾಯ್ ಅನ್ಸುತ್ತೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಬ್ಬ ಫೈನಲಿ ನನ್ನ ಮನೆಗೆ ನಾನು ಬಂದಪ್ಪ, ನಂಗೆ ಈಗ ಫ್ರೀಡಮ್ ಇದೆಯಪ್ಪ ಅಂತ ಅನ್ಸುತ್ತೆ. ಸೊ ನಮ್ಮ ನಿಜವಾದ ಮನೆಗೆ ಹೋದಾಗ, ಅಂದ್ರೆ ಇವಾಗ ನಾವು ಈ ಲೋಕದಲ್ಲಿ ಕಟ್ಟಿರೋ ಮನೆ ಅಲ್ಲ, ನಿಜವಾದ ನಮ್ಮ ರಿಯಲ್ ಅಬೋರ್ಡ್ಗೆ ಹೋದಾಗ ನಮ್ಗೆ ಯಾವ ತರ ಶಾಂತಿ, ಸಮಾಧಾನ ಅನ್ಸುತ್ತೋ ಆ ಅನುಭವಗಳು ಕುಂಡಲಿನಿ ಶಕ್ತಿ ಸ್ವಾಧಿಷ್ಠಾನ ಚಕ್ರದ ಕಡೆಯಿಂದ ಮುಂದಕ್ಕೆ ಹೋದಾಗ ಅನುಭವಕ್ಕೆ ಬರುತ್ತೆ. ಅಂದ್ರೆ ಯಾವುದೇ ಜಲಸಿ, ಕಂಪ್ಯಾರಿಸನ್ನು, ಆ ಒಂದು ಕಾಂಪಿಟೇಷನ್ನು ಅಥವಾ ಒಂದು ಗ್ರೂಪ್ ಅಲ್ಲಿ ಇದ್ದಾಗ ತುಂಬಾ ಏನೋ ಡಿಸ್ಟರ್ಬ್ಡ್ ಆಗೋದು, ಆ ಕಮ್ಯುನಿಟಿ ಇಷ್ಟ ಆಗದೆ ಇರೋದು, ಈ ತರದೆಲ್ಲ ಬಿಟ್ಟು ನಿಧಾನವಾಗಿ ಆನಂದವಾಗಿ ಒಂದು ಒಳ್ಳೆ, ತನ್ನ ಜೊತೆಯಲ್ಲಿ ತಾನು ಒಳ್ಳೆ ರಿಲೇಶನ್ಶಿಪ್, ಅನ್ಯರ ಜೊತೆಯಲ್ಲಿ ಒಳ್ಳೆ ರಿಲೇಶನ್ಶಿಪ್ ಅಂದ್ರೆ ಎಲ್ಲರೂ ಇವ್ರ ಜೊತೆ ಚೆನ್ನಾಗಿರ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಟುವರ್ಡ್ಸ್ ದೋಸ್ ಪೀಪಲ್, ಅಂದ್ರೆ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ, ಇವ್ರು ಹೀಗೆ ಅಂತ ಆಕ್ಸೆಪ್ಟ್ ಮಾಡೋದು, ಎಲ್ಲದ್ರ ಜೊತೆಲೂ ಹಾರ್ಮೋನಿಯಸ್ ಆಗಿರುವಂತ ಒಂದು ಫೀಲಿಂಗ್ ಬರ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಇಮೋಷನಲ್ ಬ್ಯಾಲೆನ್ಸ್ ಜೊತೆಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲಾ ಎನರ್ಜಿಯನ್ನು ಯಾವ ರೀತಿ ಮೇಂಟೈನ್ ಮತ್ತು ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಾಗತ್ತೆ. ಅದು ಎಕ್ಸೆಸಿವ್ ಸೆಕ್ಷುವಲ್ ಅರ್ಜಿ ಇದ್ದಾಗ ಅದು ಒಂದು ನಿಯಂತ್ರಣಕ್ಕೆ ಹಾರ್ಮೋನಿಯಸ್ ಆಗಿ ಇದಾಗುವಂಥದ್ದಿರಬಹುದು, ಅಥವಾ ಬೇರೆ ಡಿಸೈರ್ಗಳು ವಿಪರೀತವಾಗಿ ಆ ಒಂದು ವ್ಯಾಮೋಹ, ಅಡಿಕ್ಷನ್ ಥರದಿರೋದು ನಿಯಂತ್ರಣಕ್ಕೆ ಬರೋದಾಗಿರ್ಬಹುದು, ಅಥವಾ ಅದರಿಂದ ಹೊರಗಡೆ ಬರೋದಂತಾಗಿರ್ಬೋದು ಇತ್ಯಾದಿ. ಇನ್ನು ಅಲ್ಲಿಂದ ಮಣಿಪುರ ಚಕ್ರದ ಕಡೆಗೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮುಂದಕ್ಕೆ ಹೋಗಕ್ಕೆ ಶುರು ಮಾಡಿದಾಗ, ಮಣಿಪುರ ಅಂದ್ರೆ ಆ ಒಂದು ಪುರ, ಆ ಮಣಿ ಅಂದ್ರೆ ಅತ್ಯಂತ ಪ್ರೆಷಿಯಸ್ ಡೈಮಂಡ್. ಯಾರದು ಡೈಮಂಡ್? ನಾವೇ. ಆ ಒಂದು ಶಕ್ತಿಯಲ್ಲಿ ಅನಾವರಣ ಆಗತ್ತೆ. ಸೊ ತಾಯಿ ಹೊಟ್ಟೆಲಿರೋದು ಅಂತ ಹೇಳ್ತೀವಿ. ಅಂದ್ರೆ ಏನು? ಆ ಒಂದು ಅಂಬೈಕಲ್ ಕಾರ್ಡ್, ಆ ಬೆಲಿ ಬಟನ್, ಆ ಕರುಳಿನ ಸಂಬಂಧವನ್ನ ನಾವು ಎಷ್ಟು ಚೆನ್ನಾಗಿ ಹೊಟ್ಟೆ ಭಾಗ ನೆನಪಾದಾಗೆಲ್ಲ ನೆನಪು ಮಾಡ್ಕೊಳ್ತೀವಿ. ಅಂದ್ರೆ ಏನು? ಆ ಚಕ್ರದಲ್ಲಿ ಕುಂಡಲಿನಿ ಜಾಗೃತ ಆಗ್ತಾ ಇದ್ದಾಗ ಆ ಡಿವೈನ್ ಕನೆಕ್ಷನ್ ನಮ್ಗೆ ಆಳವಾಗಿ ಫೀಲ್ ಆಗತ್ತೆ. ವಿ ಆರ್
ಆಲ್ವೇಸ್ ಕನೆಕ್ಟೆಡ್. ಅಂಡ್ ಯಾವಾಗ ನಮ್ಮ ಮೂಲದ ಜೊತೆ, ಈಗ ಅಮ್ಮನ ಜೊತೆ ಮಗು ಯಾವಾಗಲೂ ಕನೆಕ್ಟೆಡ್ ಇದ್ರೆ ಅದು ಆರಾಮಾಗಿರುತ್ತೆ, ಫ್ರೀ ಆಗಿರುತ್ತೆ, ಧೈರ್ಯವಾಗಿರುತ್ತೆ, ಆಟ ಆಡುತ್ತೆ, ತರಲೆ ಮಾಡುತ್ತೆ, ಅಮ್ಮ ಇದ್ದಾಳೆ ಪರವಾಗಿಲ್ಲ ಹೆಂಗೋ ಅಂತ ಒಂದು ಕಂಫರ್ಟಲ್ಲಿ ಇರುತ್ತೆ. ಆ ಥರ ಆ ಒಂದು ರಿಲ್ಯಾಕ್ಸ್ಡ್ ಕಂಫರ್ಟ್ ಸಹಜವಾಗಿ ನಮ್ಮಲ್ಲಿ ಬರುತ್ತೆ. ಅಂಡ್ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಈ ಹಂತದಲ್ಲಿ ಹೂ ಆಮ್ ಐ, ವಾಸ್ತವದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಅಲ್ಲಿ ಉತ್ತರ ಹುಡ್ಕೋಕೆ ತನ್ನ ಮನಸ್ಸು ಶುರುವಾಗೋಗತ್ತೆ. ಅಂಡ್ ಈ ಹಾರ್ಮನಿ ಈ ಹಂತದಲ್ಲಿ ಬಂದಾಗ ತುಂಬಾ ಸ್ಟೆಬಿಲಿಟಿ, ಇಲ್ಲಿಂದ ಒಂದು ಸ್ಟೆಬಿಲಿಟಿ ಬರುತ್ತೆ ಕುಂಡಲಿನಿ ಶಕ್ತಿಯ ಜಾಗೃತ ಕಡೆಗೆ. ಯಾಕೆಂದ್ರೆ ಯು ಆರ್ ನಾಟ್ ಎಫೆಕ್ಟೆಡ್ ಬೈ ಎನಿಥಿಂಗ್. ಅವ್ರೇನೋ ಬೈದ್ರು, ಇವ್ರೇನೋ ಅಂದ್ರು, ಅದೇನೋ ಆಗೋಯ್ತು, ಅಲ್ಲಿ ಆ ಎಫೆಕ್ಟೆಡ್ ಫೀಲಿಂಗ್ ಏನಿದೆ ಅದು ತುಂಬಾ ನ್ಯೂಟ್ರಲ್ ಆಗಕ್ಕೆ ಶುರುವಾಗುತ್ತೆ. ಇನ್ನು ಅಲ್ಲಿಂದ ಅನಾಹತ, ಎಂತ ಅದ್ಭುತವಾದ ಅಂತ ಒಂದು ಶಕ್ತಿಯ ಒಂದು ಅನುಭವ. ಯಾಕಂದ್ರೆ ಇಲ್ಲಿ ಆ ಒಂದು ಪರಮಾನಂದ, ಆ ಪರಮ ಸುಖ, ಆ ಪ್ರೀತಿ, ಅನ್ಕಂಡೀಷನ್ ಲವ್ ಅಂಡ್ ಕಂಪ್ಯಾಷನ್ ಎಲ್ಲ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ನಾದ, ಸುನಾದ ಏನಿದೆ ಅಂದ್ರೆ ನನ್ನ ಹೃದಯದ ಬಡತದ ಆ ಒಂದು ನಾದವೇ ನನಗೆ ಕೇಳಿಸ್ತಾ ಇದೆ ಅನ್ನೋ ಲೆವೆಲ್ಗೆ ನಮ್ಮಲ್ಲಿ ಆ ಸೂಕ್ಷ್ಮ ಪ್ರೀತಿ, ಆ ನಾದ ಜಾಗೃತ ಆಗಕ್ಕೆ ಶುರುವಾಗತ್ತೆ. ಸೊ ಇಲ್ಲಿ ನಾವ್ ಯಾರಿಗೂ ಹರ್ಟ್ ಮಾಡಲ್ಲ, ಬೇಕು ಅಂತ ಯಾರಿಗೋ ತೊಂದರೆ ಕೊಡೋ, ಪ್ರಚೋದನೆ ಕೊಡೋ ಕೆಲಸ ನಡೆಯಲ್ಲ. ಯಾರೋ ನಂಗೆ ತೊಂದರೆ ಕೊಟ್ರು ಅಂದ್ರೆ ಇಂಡೈರೆಕ್ಟ್ ಆಗಿ ನಂಗೆ ಏಳ್ಗೆ ಕಡೆಗೆ ಅವ್ರು ಸಹಾಯ ಮಾಡಿದ್ರು ಅನ್ನೋ ಲೆವೆಲ್ಲಿಗೆ ಆ ಕ್ಷಮಾ ಮನೋಭಾವನೆ, ಆ ಪ್ರೀತಿ, ಆ ಕಂಪ್ಯಾಷನ್ನು, ಆ ಒಂದು ಯೂನಿಟಿ ಕಾನ್ಷಿಯಸ್ನೆಸ್ ನಮ್ಮ ಅನುಭವಕ್ಕೆ ಬರುತ್ತೆ. ಇನ್ನು ಕುಂಡಲಿನಿ ಅಲ್ಲಿಂದ ಇನ್ನೂ ಮೇಲಕ್ಕೆ ಹೋಗ್ತಾ 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 ವಿಶುದ್ಧ ಚಕ್ರದ ಕಡೆಗೆ, ಅಂದ್ರೆ ಏನು ಶುದ್ಧಿ, ಏನು ಆ ಪದದಲ್ಲೇ ಇದೆ. ವಿಶುದ್ಧಿ ಅಂದ್ರೆ ಡೀಪ್ ಕ್ಲೆನ್ಸಿಂಗ್, ತುಂಬಾ ಆಳವಾದ ತೀಕ್ಷ್ಣವಾದಂತಹ ಆ ಒಂದು ಪವಿತ್ರತೆ ನಮ್ಮಲ್ಲಿ ಜಾಗೃತವಾದಾಗ ಅಲ್ಲಿ ಆ ಸತ್ಯದ ಪರವಾಗಿ ನಿಲ್ಲುವಂತಹ ಧೈರ್ಯ, ಸತ್ಯವನ್ನೇ ನಾನು ಫಾಲೋ ಮಾಡ್ತೀನಿ ಅನ್ನೋ ಒಂದು ಕ್ಲಾರಿಟಿ, ಮತ್ತು ನನ್ನ ಇನ್ನರ್ ವಾಯ್ಸ್ ಅನ್ನ ನಾನು ಹೊರಗಡೆ ಹಾಕುವಂತಹ ಒಂದು ತಾಕತ್ತು ಎಲ್ಲವೂ ಜಾಗೃತವಾಗಕ್ಕೆ ಶುರುವಾಗುತ್ತೆ. ಇದು ಸಿಂಪಲ್ ಟರ್ಮ್ಸ್ ಅಲ್ಲೂ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದಲ್ವಾ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಏನು ಹೇಳ್ತಾ ಇದೀವಿ ಅಂದ್ರೆ, ಒಂದು ಎಥಿಕಲ್ ಲಿವಿಂಗ್, ಸರಿಯಾದ ರೀತಿಯಲ್ಲಿ ಒಬ್ಬ ಮನುಷ್ಯ ನ್ಯಾಯ, ಧರ್ಮ, ನೀತಿ, ನಿಷ್ಠೆ ಇದ್ರಲ್ಲಿ ಬದುಕ್ತಾ ಅವ್ನು ಇಂಡೈರೆಕ್ಟ್ ಆಗಿ ಈ ಶಕ್ತಿಗಳನ್ನ ಜಾಗೃತ ಮಾಡ್ಕೊಳ್ಳೋ ಎಷ್ಟು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನ ಕೊಡ್ತಾನೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ಫಿಲಾಸಫರ್ಸ್ ಎಲ್ಲ, ಯಾರೋ ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಇನ್ನೇನೋ ಮಾಡಿ ನಿನ್ನ ಹತ್ರ ಏನೋ ಪಡ್ಕೊಂಡ ಅಂದ್ರೆ ಬೇಜಾರ್ ಮಾಡ್ಕೊಳ್ಬೇಡ, ಅವನು ಕಳ್ಕೊಂಡಿದ್ದು ತುಂಬಾ ದೊಡ್ಡದಿದೆ, ಅದು ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ನೀನು ದೌರ್ಜನ್ಯಕ್ಕೆ ಒಳಗಾಗಿದ್ರು ಬೇಜಾರ್ ಮಾಡ್ಕೊಳ್ಬೇಡ, ನೀನು ನಿನ್ನ ನಿಜವಾದ ಸಂಪತ್ತನ್ನ ಕಳ್ಕೊಳ್ಳಿಲ್ಲ. ಯಾಕಂದ್ರೆ ಅವ್ನು ಮೋಸ ಮಾಡೋದ ಅಂತ ವಾಪಸ್ ಮೋಸ ಮಾಡೋದು, ಅವ್ನು ಹೊಡೆದ ಅಂತ ಇನ್ನೊಂದೊಂದಷ್ಟೊತ್ತು ಹೊಡಿಯೋಕೆ ಹೋಗೋದು, ಇನ್ನೊಂದೇನೋ ಮಾಡೋದು, ಇನ್ನೊಂದು 10 ಪಟ್ಟು ಮೋಸ ಮಾಡ್ತೀನಿ ಹೋಗೋದು, ನಾನು ಮಾಡ್ಲಿಲ್ಲ ಅಂತ ಹೇಳಿದಾಗ ಅಲ್ಲೇ ನೀವು ಆ ಶಕ್ತಿಯನ್ನ ಇನ್ನೂ ಮೇಲಕ್ಕೆ ಜಾಗೃತ ಮಾಡ್ಕೊಳ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಅಂದ್ರೆ ದಬ್ಬಾಳಿಕೆಗೆ ಒಳಗಾಗಿಂತಲ್ಲ ನಾ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ನಾವು ಎಥಿಕಲ್ ಲಿವಿಂಗ್ ಅಲ್ಲಿದ್ದಾಗ, ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದುಕಿದಾಗ ಎಷ್ಟು ಒಂದು ಲಾಭ ನಮ್ಮ ಜಾಗೃತಕ್ಕೆ ಆಗತ್ತೆ. ಆ ಒಂದು ಜೀವನ್ ಮುಕ್ತಿಯ ಕಡೆಗೆ ನಾವು ಎಷ್ಟು ಚೆನ್ನಾಗಿ ಗ್ರೇಸ್ಫುಲ್ ಆಗಿ ಹೋಗ್ಬೋದು ಅನ್ನೋ ಸುಂದರವಾದ ಇದಿದೆ ಅಲ್ವಾ ಇಲ್ಲಿ. ಎಸ್, ಈ ತರ ಸುಮಾರು ಸತಿ ನಮ್ಮ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ. ಅಂದ್ರೆ ಪರವಾಗಿಲ್ಲ, ಆದ್ರೆ ನನ್ಗೊಂದು ಖುಷಿ ಇದೆ. ತುಂಬಾ ಜನ ಪೇಷಂಟ್ಗಳಿದ್ದೇನೆ ಹೇಳ್ತಾರೆ, ಹೌದು ನಾನೇ ಸಾಕ್ದೆ, ನಾನೇ ಬೆಳೆಸ್ದೆ, ನಾನೇ ಇದ್ ಮಾಡ್ದೆ, ಆದ್ರೆ ಅವರು ಹೀಗ್ ಮಾಡಿದ್ರು ನನ್ಗೆ, ಬಟ್ ನಂಗೆ ಖುಷಿ ಇದೆ. ಅಥವಾ ನಮ್ಮ ತಾಯಿನೇ ಹೀಗ್ ಮಾಡಿದ್ರು, ಬಟ್ ನಾನು ಅವ್ರು ವಾಪಸ್ ಏನು ಮಾಡ್ಲಿಲ್ಲ, ಅವ್ರಿಗೇನು ದೌರ್ಜನ್ಯ ಮಾಡ್ಲಿಲ್ಲ, ಅಥವಾ ಈ ತರ ಏನು ಕೆಟ್ಟದ್ದು ಹೇಳಲಿಲ್ಲ ಅನ್ನೋ ಒಂದು ಸಮಾಧಾನ ಇದೆ ಅಂತ ಎಷ್ಟೋ ಜನ ಹೆಮ್ಮೆಯಿಂದ ಅದನ್ನ ಹೇಳ್ತಾರೆ. ಬಟ್ ಆ ದುಃಖ ಅವ್ರಿಗಿದ್ರು ಅಲ್ಲೊಂದು ಜಾಗೃತ ಆಗಿದೆ ಅನ್ನೋ ಕ್ಲಾರಿಟಿ ಅವ್ರಿಗೆ ಖಂಡಿತ ಇರುತ್ತೆ. ನಮ್ಮಪ್ಪ ನಂಗೆ ಇಷ್ಟೆಲ್ಲ ಮೋಸ ಮಾಡಿದ್ರು ಅಂದ್ರೂ ಕೊನೆ ಇದು ಅವ್ರ ಹಂತದಲ್ಲಿ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡೆ ಮೇಡಮ್, ಯಾರ ಕೈಗೂ ಬಿಡ್ಲಿಲ್ಲ, ಅವ್ರು ನಂಗೆ ಇಷ್ಟೆಲ್ಲ ನನ್ಗೆ ಅಬ್ಯೂಸ್ ಮಾಡಿದ್ರು ಕೂಡ ನಾನು ನನ್ನ ಕರ್ತವ್ಯ ಮಾಡಿದೆ. ಆ ಕ್ಲಾರಿಟಿಯಲ್ಲಿ, ಆ ಕಣ್ಣಿನ ಕಾಂತಿಯಲ್ಲೇ ಅವ್ರಿಗೆ ಗೊತ್ತಿರುತ್ತೆ ಏನೋ ಒಂದು ಸಂಪಾದನೆ ಆಗಿದೆ ನನಗೆ ಅಂತ. ಸೊ ಎಷ್ಟು ಚೆನ್ನಾಗಿ ನಮ್ಮ ಲೈಫಲ್ಲೇ ಅದು ನಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ. ಇನ್ನು ಮುಂದಕ್ಕೆ ಅಜ್ಞಾನದ ಬಾಗಿಲು ತೆರೆದಾಗ ಗುರುಗಳ ಪಾದವೇ ಇದೆ ಇಲ್ಲಿ ಅಂತ ನಾವು ಹೇಳ್ತೀವಿ. ಆ ಗುರು ಕೃಪೆ ಆದಾಗಂತೂ ಇನ್ನೇನು ಆ ವಿಷನ್ ಸಿಕ್ಬಿಡ್ತು, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಕ್ಲಾರಿಟಿ ಇದೆ, ಯಾವ್ದಿಲ್ಲ, ಯಾವ್ದು ಬೇಕು, ಯಾವ್ದು ಬೇಡ, ಎವ್ರಿಥಿಂಗ್ ಇಸ್ ಓಪನ್. ನಾವು ಹೇಳ್ತೀವಲ್ಲ, ಇಷ್ಟ ದಿನ ನಂಗೆ ತಲೆಗೆ ಹೋಗ್ತಿರ್ಲಿಲ್ಲ, ಈಗ ನಂಗೆ ಅದು ಗೊತ್ತಾಗಿದೆ ಅಂತ ಹೇಳ್ತೀವಲ್ಲ. ಸೊ ದಟ್ ಅವೇಕ್ನಿಂಗ್, ದಟ್ ಕ್ಲಾರಿಟಿ ಕಮ್ಸ್ ಇನ್ ವಿತ್ ದಟ್ ಅವೇಕ್ನಿಂಗ್. ಇನ್ನೂ ಮೇಲಕ್ಕೆ ಹೋದಾಗ, ಅಫ್ಕೋರ್ಸ್ ಇಲ್ಲಿ ಈ ಆಜ್ಞಾ ಮತ್ತು ಶಾಸ್ತ್ರದ ನಡುವೆ ತುಂಬಾ ಲೋಕಗಳೇ ಇವೆ. ಅದು ಇನ್ನೊಮ್ಮೆ ಯಾವಾಗಾದ್ರೂ ವಿಸ್ತಾರವಾಗಿ ಮಾತಾಡೋಣ, ಅಥವಾ ಅದಕ್ಕೆ ಗುರು ಮಾರ್ಗದರ್ಶನದ ಮೂಲಕ ತಿಳ್ಕೊಂಡ್ರೆ ಒಳ್ಳೇದು. ಸಹಸ್ರಾರ, ಅನ್ಲಿಮಿಟೆಡ್ ಪೆಟಲ್ಸ್, ಅಲ್ಲಿ ಆ ಬ್ರಹ್ಮರಂಧ್ರದ ಹತ್ರ ಹೋಗಿ, ಅದು ಇನ್ಫ್ಯಾಕ್ಟ್ ಇನ್ನೂ ಡೀಪ್ ಆಗಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಧ್ಯಾತ್ಮಿಕ ಕಥೆಗಳಲ್ಲಿ. ಆ ಸರ್ಪ ಹೋಗಿ ಅಲ್ಲಿ ಆ ಒಂದು ಕಮಲವನ್ನ
ಕಚ್ಚಿದಾಗ ಅಮೃತ ಏನ್ ಚಿಮ್ಮತ್ತೆ, ಅಲ್ಲಿ ಆ ಜ್ಞಾನೋದಯ ಸ್ಪರ್ಶ ಆದಾಗ ಪರಮಾನಂದ ಆಗುತ್ತೆ. ಅದಕ್ಕೆ ಎಷ್ಟೋ ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳು ಓದಿದ್ರೆ ನಮ್ಗೆ ಗಮನಕ್ಕೆ ಬರುತ್ತೆ. ಅವರು ಹಾಗೆ ಸುಮ್ಮನೆ ನಗ್ತಾ ಇರ್ತಾ ಇದ್ರು, ಆ ಡಿವೈನ್ ಬ್ಲಿಸ್ ಬರ್ತಾನೆ ಇತ್ತು, ಯಾಕಿಷ್ಟು ಆನಂದ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಂತೆಲ್ಲ ಎಷ್ಟೋ ಉಲ್ಲೇಖಗಳಿದೆ. ಆ ಪುಸ್ತಕಗಳು ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಆ ಪರಮಾನಂದದ ಒಂದು ಸ್ಥಿತಿ, ಆ ಒಂದು ವಸುದೇವ ಕುಟುಂಬಕಂ ಅನ್ನೋದು ನಿಜವಾಗ್ಲೂ ನಮ್ಮ ಒಳಗಡೆ ಆ ಯುನಿಟಿ ಕಾನ್ಷಿಯಸ್ನೆಸ್ ನಮ್ಗೆ ಭಾಸ ಆಗುತ್ತೆ, ಫೀಲ್ ಆಗುತ್ತೆ. ಸೊ ದೀಸ್ ಆರ್ ದ ಸ್ಟೇಜಸ್. ನೀವು ನೋಡ್ತಾ ಹೋಗ್ಬೋದು, ಪ್ರತಿ ಸ್ಟೇಜಲ್ಲೂ ನ್ಯೂನತೆಗಳನ್ನು ನಾವು ಮಾತಾಡಿದ್ವಿ. ಅಂದ್ರೆ ಕ್ಲಾರಿಟಿ ಇಲ್ಲದೆ ಇರೋದು, ನೆಗೆಟಿವ್ ಥಾಟ್ಸ್ ಇರೋದು, ಇನ್ನೊಬ್ಬರನ್ನ ದ್ವೇಷಿಸೋದು, ತುಂಬಾ ಅಟ್ಯಾಚ್ಮೆಂಟ್ ಇರೋದು, ಸಿಕ್ಕಾಪಟ್ಟೆ ಭಯ ಇರೋದು, ಇದೆಲ್ಲ ಇದ್ದಾಗ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಯೂಸ್ ಆಗತ್ತಾ? ಇಲ್ಲ. ಸೊ ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಸರ್. ಈಗ ನಾನು ಕುಂಡಲಿನಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ನೆಕ್ಸ್ಟ್ ಒಂದು ಕೋರ್ಸ್ ಏನೋ ಇದೆ ಅಲ್ಲ, ಓಕೆ. ಈಗ ನಾನು ಅದಕ್ಕೆ ಜಾಯಿನ್ ಆದೆ, ಪ್ರಾಕ್ಟೀಸ್ ಎಲ್ಲ ನೀವು ಹೇಳ್ದಂಗೆ ಎಲ್ಲ ಮಾಡ್ಕೊಂಬಂದೆ, ಆಯ್ತಾ. ಆದ್ರೆ ನನಗೆ ಯಾವ ಹಂತದಲ್ಲಿ ಗೊತ್ತಾಗತ್ತೆ ನನಗೆ ಕುಂಡಲಿನಿ ಆಕ್ಟಿವೇಟ್ ಆಗಿದೆ ಅಂತ? ಈಗ ಒಬ್ಬ ವ್ಯಕ್ತಿಗೆ ನಾನು ಈ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ ತುಂಬಾ ಜನ ಕೆಲವು ಅನುಭವಗಳನ್ನ ಹೇಳ್ತಾರೆ. ನಾನೊಂದ್ ಸ್ವಲ್ಪ ಈ ಡ್ರಮಟೈಸ್ ಮಾಡೋದನ್ನ ಅಷ್ಟು ಸಪೋರ್ಟ್ ಮಾಡಲ್ಲ. ಅಂದ್ರೆ ಕೆಲವರು ಹೇಗೋ ಕುಣಿಯೋದು, ಇದು ಮಾಡೋದು, ಅದಾಗ್ತಿದೆ ಇದಾಗ್ತಿದೆ ಅನ್ನೋದು, ಇದು ಒಬ್ಬ ಗುರು ಕುಂಡಲಿನಿ ಅವೇಕನಾದಾಗ ಈ ತರ ಎಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟಾಗ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಗೌರವ ಭಕ್ತಿ ಇದ್ದಾಗ, ಅಥವಾ ಅವರಿಂದ ಒಳ್ಳೇದಾದಾಗ, ಹೀಗೆ ಆಗ್ಬೇಕು, ಆಗ್ತಾ ಇದೆ ಅಂತ ಸಬ್ಕಾನ್ಶಿಯಸ್ಲಿ ಅದನ್ನ ಅದು ಕ್ರಿಯೇಟ್ ಮಾಡ್ಕೊಳುತ್ತೆ. ಅಥವಾ ಇನ್ನೊಬ್ರು ಯಾರೋ ಹಾಗೆ ಆಡ್ತಾ ಇರೋದು ನೋಡಿ ನನಗೂ ಆಗ್ತಾ ಇದೆ ಅಂತ ಹೇಳುತ್ತೆ. ಅಷ್ಟೊಂದೇನು ಎಕ್ಸಾಜರೇಟೆಡ್ ಎಕ್ಸ್ಪೀರಿಯನ್ಸ್ ಆಗೋದು ಬೇಕಾಗಿಲ್ಲ. ಆದರೆ ನಾನು ಆಗ್ಲೇ ಹೇಳ್ದಾಗೆ ವ್ಯಾಮೋಹ ಕಮ್ಮಿ ಆಗ್ತಾ ಇರೋದು, ವಿಷಯಗಳನ್ನ ನಿರಾಳವಾಗಿ ತಗೊಳ್ಳೋದು, ನಿರ್ಭಯವಾಗಿ ಇರೋದು, ನಾಳೆ ಬಗ್ಗೆ ತುಂಬಾ ಸ್ಟ್ರೆಸ್ ಇಲ್ಲದೆ ಇರೋದು, ವಿಪರೀತ ಕ್ರಿಯೇಟಿವಿಟಿ ಹೊರಗಡೆ ಬರ್ತಾ ಇರೋದು, ಮತ್ತೆ ಪ್ಲೆಷರ್ ಅಡಿಕ್ಷನ್ ಇರಲ್ಲ. ಅಂದ್ರೆ ವಾಂಟಿಂಗ್, ಫಾರ್ ಎಕ್ಸಾಂಪಲ್ ಇವಾಗಂತೂ ಹೇಗ ಹೋಗಿದೆ, ಆ ಮೋಜಿಗೋಸ್ಕರ ಮೊಬೈಲು ನೋಡೋ ಥರದ್ದು. ಕೆಲವರೆಲ್ಲ ಬೇರೆ ಬೇರೆ ಇಂಟೆಲಿಜೆನ್ಸ್ ಅಲ್ಲಿ ಹೋಗ್ತಾರಲ್ವಾ, ಅದು ಡ್ರಗ್ಸ್ ಇರ್ಬೋದು ಅಥವಾ ಫಿಸಿಕಲ್ ಕಾಂಟ್ಯಾಕ್ಟ್ ಇರ್ಬೋದು. ಆ ಅರ್ಜ್ ಏನಿದೆ ತಾನಾಗೆ ಅದು ಫೇಡ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯು ಆರ್ ಆಲ್ರೆಡಿ ಕಂಟೆಂಡೆಡ್. ಒಳಗಡೆ ಆ ಶಕ್ತಿಯ ಮೂಲಕ ಜಾಗೃತಿ ಆದಾಗ ಈ ಒಂದು ಸ್ಟಿಮ್ಯುಲೇಷನ್ ಏನಿದೆ, ಆ ಸ್ಟಿಮ್ಯುಲೇಷನ್ ಆಗ್ಬೇಕು ಅನ್ನುವಂತ ತುಡಿತ ಏನಿದೆ, ಅದು ನಿಯಂತ್ರಣಕ್ಕೆ ಬರುತ್ತೆ. ಬೇರೆಯವ್ರ ಬಗ್ಗೆ ಸಹಜವಾದ ಒಂದು ಅನುಕಂಪ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಆಶೀರ್ವಾದ ಮನೋಭಾವನೆ, ಅಥವಾ ಯಾವುದೇ ಆಕ್ಚುಯಲ್ ಫಿಸಿಕಲ್ ಒಂದು ಐಟಮ್ ಅಥವಾ ಮೆಟೀರಿಯಲಿಸ್ಟಿಕ್ ಇದಿಲ್ಲದೆ ಹಾಗೆ ಸಹಜವಾಗಿ ಆನಂದವಾಗಿರುವಂತಹ ಒಂದು ಕ್ಲಾರಿಟಿ, ಒಂದು ಬ್ಲಿಸ್ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಅಂಡ್ ಇದು ಜ್ಞಾನವೂ ಕೂಡ ಜೊತೆಯಲ್ಲಿ ಕೊಡೋದ್ರಿಂದ ಆ ಒಂದು ಕನ್ಫರ್ಮೇಶನ್. ಇನ್ಫ್ಯಾಕ್ಟ್ ಯೂನಿವರ್ಸ್ ಇಸ್ ವೆರಿ ಕೈಂಡ್. ಅವಾಗಲೇ ನಾವು ಸಿಂಕ್ರಾನಿಸಿಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಲ್ಲ ಸರ್. ಸೊ ಸಾಕಷ್ಟು ಜನ ಬಂದು ಹೇಳ್ತಾರೆ ದಟ್ ಅವೇಕ್ನಿಂಗ್ ಇಸ್ ಹ್ಯಾಪನಿಂಗ್. ಇಟ್ ಇಸ್ ಅಥವಾ ಸಡನ್ ಆಗಿ ನಿಮ್ಗೆ ಆ ಥರದ್ದೇ ಒಂದು ಅನುಭವದ್ದು ಸಿಮಿಲಾರಿಟೀಸ್ ಏನ್ ನೀವು ಓದಿರ್ತೀರಾ ಅಥವಾ ಕೇಳಿರ್ತೀರಾ ಅದಾಗೋದು, ಅಥವಾ ತುಂಬಾ ಕ್ಲಿಯರ್ ಆಗಿ ನಿಮ್ಮ ಟೀಚರ್ಸ್, ಮೆಂಟರ್ಸ್, ಗೈಡ್ಸ್ ಅಥವಾ ಬೆಸ್ಟ್ ಫ್ರೆಂಡ್ಸ್ ಅಥವಾ ತುಂಬಾ ಆಪ್ತರು ಇಲ್ಲ ನಿನ್ನಲ್ಲಿ ಬದಲಾವಣೆ ಆಗಿದೆ, ನಿನ್ನಲ್ಲೊಂದು ತೇಜಸ್ಸಿದೆ, ನೀನ್ ಬಂದ ತಕ್ಷಣ ಏನೊಂದು ಶಿಫ್ಟ್ ಕಾಣುತ್ತೆ, ನಿನ್ನಲ್ಲೊಂದು ಆರಾ ಇದೆ, ನೀನ್ ಬಂದಾಗ ಒಂದು ಪ್ರೀತಿ ಫೀಲ್ ಆಗುತ್ತೆ, ಒಂಥರ ರಿಲ್ಯಾಕ್ಸ್ ಆಯ್ತು ನೀನ್ ಬಂದ ತಕ್ಷಣ, ಈ ಥರದ್ದು ಕೂಡ ಅನುಭವಗಳನ್ನ ಹೇಳ್ತಾ ಹೋಗ್ತಾರೆ. ಬಟ್ ಅಫ್ಕೋರ್ಸ್ ಇದಕ್ಕೆ ನಾವು ಮತ್ತೆ ಅಟ್ಯಾಚ್ ಆಗಬಾರ್ದು. ಬಟ್ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ವಿಲ್ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್.